ಓಂ ನಮಃ ಶಿವಾಯ. ಧನುರಾಶಿಯ ಮಾರ್ಚ್ 5ರಿಂದ ಮಾರ್ಚ್ 20, 2026ರವರೆಗಿನ ಸಂಚಾರವು ನಿರ್ಣಾಯಕ ಮತ್ತು ನಿರ್ಣಾಯಕ ಹಂತವಾಗಿದೆ. ನಿಮ್ಮ ಮೂಡನೇ ಮನೆಯಾದ ಕುಂಭದಲ್ಲಿ ಪ್ರಸ್ತುತ ವಿಶೇಷ ಗ್ರಹಜೋಡಣೆ ಇದೆ. ಮೂಡನೇ ಮನೆ ನಿಮ್ಮ ಶೌರ್ಯ, ಧೈರ್ಯ, ಸಹೋದರ ಸಹೋದರಿಯರು ಮತ್ತು ಸಂವಹನದ ಪ್ರಾಥಮಿಕ ಕೇಂದ್ರವಾಗಿದೆ. ಮಂಗಳ ಮತ್ತು ರಾಹು ಇಲ್ಲಿ ಸಾಗುತ್ತಿದ್ದು ಅಂಗಾರಕ ದೋಷವನ್ನು ಸ್ಪಷ್ಟವಾಗಿ ಸೃಷ್ಟಿಸುತ್ತಿದ್ದಾರೆ. ಇದಲ್ಲದೆ ಮಾರ್ಚ್ 14ರವರೆಗೆ ಸೂರ್ಯನು ಈ ಮನೆಯಲ್ಲಿದ್ದು ಸೂರ್ಯರಾಹು ಗ್ರಹಣ ದೋಷವನ್ನು ಸೃಷ್ಟಿಸುತ್ತಾನೆ. ಬುಧ ಕೂಡ ಇದೇ ಸ್ಥಾನದಲ್ಲಿ ಹಿಮ್ಮೆಟ್ಟುತ್ತಾನೆ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಮಂಗಳವು ಬೆಂಕಿ ಮತ್ತು ಶುದ್ಧ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ, ಆದರೆ ರಾಹು ಈ ಶಕ್ತಿಯ ಅನಿಯಂತ್ರಿತ ವಿಸ್ತರಣೆ ಮತ್ತು ಗೊಂದಲಕ್ಕೆ ಕೊಡುಗೆ ನೀಡುತ್ತದೆ. ಈ ಎರಡೂ ಮೂರನೇ ಮನೆಯಲ್ಲಿ ಭೇಟಿಯಾದಾಗ ಅದು ತೀವ್ರವಾದ ಶಕ್ತಿಯ ಆಟವನ್ನು ಸೃಷ್ಟಿಸುತ್ತದೆ. ಈ ಆಕ್ರಮಣಕಾರಿ ಶಕ್ತಿಯು ನಿಮ್ಮೊಳಗಿನ ಸೋಮಾರಿತನವನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ನಿರ್ಭೀತ ಮತ್ತು ಆಕ್ರಮಣಕಾರಿ ಮನೋಭಾವವನ್ನು ಸೃಷ್ಟಿಸುತ್ತದೆ. ವಿಶೇಷವಾಗಿ ಐಟಿ, ಮಾಧ್ಯಮ, ಪೊಲೀಸ್, ರಕ್ಷಣೆ ಅಥವಾ ಮಾರಾಟದಲ್ಲಿ ತೊಡಗಿರುವವರಿಗೆ ಈ ಸಮಯದಲ್ಲಿ ಅವರ ಕೆಲಸವು ತುಂಬಾ ಹೆಚ್ಚಿನ ವೇಗದಲ್ಲಿರುತ್ತದೆ. ಆದರೂ ಈ ಶಕ್ತಿಯು ನಕಾರಾತ್ಮಕ ಅಂಶವನ್ನು ಸಹ ಹೊಂದಿದೆ. ರಾಹು ಒಂದು ರೀತಿಯ ಭ್ರಮೆಯನ್ನು ಸೃಷ್ಟಿಸುತ್ತದೆ, ಅಲ್ಲಿ ನೀವು ಅಜೇಯರೆಂದು ಭಾವಿಸಬಹುದು. ಈ ಪರಿಸ್ಥಿತಿಯು ನಿಮ್ಮನ್ನು ಅನಗತ್ಯ ಅಪಾಯಗಳು ಅಥವಾ ಸಾಹಸದತ್ತ ತಳ್ಳಬಹುದು. ಇದರ ಪ್ರಭಾವವು ಹಠಾತ್ ಖರೀದಿಗೆ ಕಾರಣವಾಗಬಹುದು ಮತ್ತು ನಿಮ್ಮ ಮಾತು ಅತ್ಯಂತ ಕಠಿಣವಾಗಬಹುದು. ಮತ್ತೊಂದು ಕಡೆ ನಿಮ್ಮ 4ನೇ ಮನೆಯಾದ ಮೀನರಾಶಿಯಲ್ಲಿನ ಗ್ರಹಗಳ ಸ್ಥಾನವು ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. 4ನೇ ಮನೆಯು ತಾಯಿಯ ಸಂತೋಷ, ವಾಹನಗಳು ಮತ್ತು ರಿಯಲ್ ಎಸ್ಟೇಟ್ ಅನ್ನು ಪ್ರತಿನಿಧಿಸುತ್ತದೆ. ಶುಕ್ರನು ತನ್ನ ಉತ್ತುಂಗದಲ್ಲಿರುವಾಗ ಮಾಲವ್ಯ ಪಂಚಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಶುಕ್ರನು ಭೌತಿಕ ಸೌಕರ್ಯಗಳು, ದ್ರವನಗದು ಮತ್ತು ಐಷಾರಾಮಿಗಳ ಅಧಿಪತಿ. ಈ ಮನೆಯಲ್ಲಿ ಶನಿಯೂ ಸಹ ಸಾಗುತ್ತಿದ್ದಾನೆ, ಅಂದರೆ ನೀವು ನಿರಂತರವಾಗಿ ಶನಿಯ ದಯ್ಯ ಅಥವಾ ಶನಿ ಕಂಟಕದ ಪ್ರಭಾವದಲ್ಲಿರುತ್ತೀರಿ. ಇಲ್ಲಿ ಸ್ಪಷ್ಟವಾದ ವಿರೋಧಾಭಾಸವಿದೆ. ಶುಕ್ರನು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ರಾಜಮನೆತನದ ಜೀವನ ಶೈಲಿಯನ್ನು ತರಲು ಬಯಸುತ್ತಾನೆ, ಆದರೆ ಶನಿಯು ಕಠಿಣ ಪರಿಶ್ರಮ, ಕಠಿಣ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಬಯಸುತ್ತಾನೆ. ಮಾರ್ಚ್ 14ರಂದು ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸಿ 3ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶಿಸಿದಾಗ ಇಲ್ಲಿನ ಶಕ್ತಿಯು ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ. ಇದಕ್ಕೆ ಸಮಾನಾಂತರವಾಗಿ ಕೇತು ಏಕಾಂಗಿಯಾಗಿ ಕುಳಿತು ಧರ್ಮ ಮತ್ತು ವಿಧಿಯ ಸ್ಥಾನವನ್ನು ಆಕ್ರಮಿಸಿಕೊಂಡು ನಿಮ್ಮೊಳಗೆ ಆಧ್ಯಾತ್ಮಿಕ ಬೇರ್ಪಡುವಿಕೆ ಮತ್ತು ಮಾನಸಿಕ ಗೊಂದಲವನ್ನು ಸೃಷ್ಟಿಸುತ್ತಾನೆ. ಈ ಎಲ್ಲಾ ಗ್ರಹಸ್ಥಾನಗಳ ನೇರ ಪರಿಣಾಮವು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಕಂಡುಬರುತ್ತದೆ. ಕಳೆದ 3 ತಿಂಗಳುಗಳು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಕಷ್ಟಕರವಾಗಿತ್ತು. ಇದರಲ್ಲಿ ಅನಗತ್ಯ ತೂಕ ಹೆಚ್ಚಾಗುವುದು, ಆರ್ಥಿಕ ಒತ್ತಡ ಮತ್ತು ಖಿನ್ನತೆಯಂತಹ ಪರಿಸ್ಥಿತಿಗಳು ಸೇರಿವೆ. ಮಾರ್ಚ್ 1ರಿಂದ 11ರವರೆಗಿನ ಅವಧಿಯು ಆರೋಗ್ಯದ ದೃಷ್ಟಿಕೋನದಿಂದ ವಿಶೇಷವಾಗಿ ಸೂಕ್ಷ್ಮವಾಗಿರುತ್ತದೆ. ಅಂಗಾರಕ ದೋಷ ಮತ್ತು ಗ್ರಹದೋಷವು 3ನೇ ಮನೆಯಲ್ಲಿ ಇರುವುದರಿಂದ ಭುಜಗಳು, ಕೈಗಳು ಮತ್ತು ವಿಶೇಷವಾಗಿ ಇಎನ್ಟಿ, ಕಿವಿ, ಮೂಗು ಮತ್ತು ಗಂಟಲಿಗೆ ಸಂಬಂಧಿಸಿದ ಸೋಂಕುಗಳು ಬರುವ ಅಪಾಯ ಹೆಚ್ಚು. ಮಾನಸಿಕವಾಗಿ ನೀವು ತುಂಬಾ ಕಿರಿಕಿರಿ ಅನುಭವಿಸುವಿರಿ. ಇತರರನ್ನು ಟೀಕಿಸುವ ನಿಮ್ಮ ಪ್ರವೃತ್ತಿ ಹೆಚ್ಚಾಗುತ್ತದೆ ಮತ್ತು ಆಕ್ರಮಣಶೀಲತೆ ಹೆಚ್ಚಾಗುತ್ತದೆ. ರಕ್ತದೊತ್ತಡ ಅಥವಾ ಬಿಪಿ ಸಮಸ್ಯೆಗಳಿರುವವರು ತೀವ್ರ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಹಿಂದೂ ಹೊಸ ವರ್ಷವನ್ನು ರುದ್ರ ಎಂದು ಕರೆಯಲಾಗುತ್ತದೆ. ಇದು ಮಾರ್ಚ್ 19ರಂದು ಪ್ರಾರಂಭವಾಗುತ್ತದೆ ಮತ್ತು ಅದರ ಶಕ್ತಿಯು ಅತ್ಯಂತ ಉಗ್ರವಾಗಿರುತ್ತದೆ. ಈ ರೌದ್ರ ಸಂವತ್ಸರದ ಅಧಿಪತಿ ಗುರು ಮತ್ತು ಅಧಿಪತಿ ಮಂಗಳ. ಇದು ಮುಂಬರುವ ವರ್ಷವಿಡೀ ಕೋಪ ಮತ್ತು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಚೋದಿಸುತ್ತದೆ. ಆದರೂ ಮಾರ್ಚ್ 11ರಂದು ಗುರು ನೇರವಾಗಿ ತಿರುಗಿದಷ್ಟಾಂತಿ ನಿಮ್ಮ ಸುತ್ತಲೂ ಬಲವಾದ ರಕ್ಷಣಾತ್ಮಕ ಗೂಡಿ ರೂಪುಗೊಳ್ಳುತ್ತದೆ. ಗುರುವಿನ 7ನೇ ದೃಷ್ಟಿ ನಿಮ್ಮ ಲಗ್ನಮನೆಯ ಮೇಲೆ ಬಿದ್ದಾಗ ಆರೋಗ್ಯ ಚೇತರಿಕೆ ಶೀಘ್ರವಾಗುತ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಸುಧಾರಿಸುತ್ತದೆ ಮತ್ತು ದೀರ್ಘಕಾಲದ ದುಃಖದ ಭಾವನೆಗಳು ಅಥವಾ ಖಿನ್ನತೆ ಕೊನೆಗೊಳ್ಳುತ್ತದೆ. ನೀವು ಯೋಗ, ಜಿಮ್ ಮತ್ತು ದೈಹಿಕ ಸದೃಢತೆಯಲ್ಲಿ ಪೂರ್ಣ ಗಮನದೊಂದಿಗೆ ಭಾಗವಹಿಸುವಿರಿ ಮತ್ತು ಆಧ್ಯಾತ್ಮಿಕತೆಯತ್ತ ನಿಮ್ಮ ಒಲವು ಹೆಚ್ಚಾಗುತ್ತದೆ. ಈ ಹಿಂದೆ ನಿರ್ಧಾರಿಸಲ್ಪಡದ ವ್ಯಾಧಿಗಳು ಮಾರ್ಚ್ 11ರ ನಂತರ ಸ್ಪಷ್ಟವಾಗಿ ಗುರುತಿಸಲ್ಪಡುತ್ತದೆ. ಆರ್ಥಿಕ ಮತ್ತು ಸಂಪತ್ತು ಸೃಷ್ಟಿಯ ದೃಷ್ಟಿಕೋನದಿಂದ ಈ ಮಾರ್ಚ್ ಸಂಚಾರವು ನಿಮಗೆ ಅಸಾಧಾರಣ ಬೆಳವಣಿಗೆಯನ್ನು ಸೂಚಿಸುತ್ತದೆ. 4ನೇ ಮನೆಯಲ್ಲಿ ಉಚ್ಚ ಶುಕ್ರನಿಂದ ರೂಪುಗೊಂಡ ಮಾಲವ್ಯ ಯೋಗವು ನಗದು ಹರಿವಿನ ವಿಷಯದಲ್ಲಿ ಅತ್ಯಂತ ಶುಭ ಫಲಿತಾಂಶಗಳನ್ನು ತರುತ್ತದೆ. ಶುಕ್ರನು ನಿಮ್ಮ ರಾಶಿಚಕ್ರಕ್ಕೆ ಆದಾಯದ ಅಂಶವಾಗಿದೆ. ಇದರರ್ಥ ಅದು 11ನೇ ಮನೆಯನ್ನು ಮತ್ತು 6ನೇ ಮನೆಯನ್ನು, ಅಂದರೆ ಸೇವೆಯನ್ನು ಆಳುತ್ತದೆ. ಶುಕ್ರನ ಉಚ್ಚಸ್ಥಾನವು ನಿಮ್ಮ ಆದಾಯದ ಮೂಲಗಳನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ನಗದು ತ್ವರಿತ ವೇಗದಲ್ಲಿ ಹರಿಯುತ್ತದೆ.
ಈ ಅವಧಿಯ ಪ್ರಮುಖ ಅಂಶವೆಂದರೆ ನೀವು ನಿಮ್ಮ ಹಣವನ್ನು ಮರಳಿ ಪಡೆಯುವಿರಿ. ಸಂಪೂರ್ಣವಾಗಿ ಕಳೆದುಹೋದಂತೆ ತೋರಿದ ದ್ರವನಗದು ಈ ತಿಂಗಳು ನಿಮಗೆ ಹಿಂತಿರುಗುತ್ತದೆ. ವ್ಯವಹಾರದಲ್ಲಿ ಹಠಾತ್ ಲಾಭ ಅಥವಾ ಪ್ರಮುಖ ಒಪ್ಪಂದದ ಹಠಾತ್ ಅಂತೀಕರಣದ ಬಲವಾದ ಸಾಧ್ಯತೆಯಿದೆ. ಇದು ನಿಮಗೆ ಗಣನೀಯ ಲಾಭವನ್ನು ತರುತ್ತದೆ. ಕುಟುಂಬ ಸದಸ್ಯರು ಅಥವಾ ಸಹೋದರರೊಂದಿಗೆ ಸಿಲುಕಿದ್ದ ಹಣವು ಚೇತರಿಸುತ್ತದೆ. ಅಧಿಕವಾಗಿ ನಿಮ್ಮ ತಾಯಿಯಿಂದ ಗಣನೀಯ ಆರ್ಥಿಕ ಬೆಂಬಲ ಮತ್ತು ಆರ್ಥಿಕ ಲಾಭದ ಸ್ಪಷ್ಟ ಸಾಧ್ಯತೆಗಳಿವೆ. ಷೇರು ಮಾರುಕಟ್ಟೆ, ಲಾಟರಿ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ತೊಡಗಿರುವವರಿಗೆ ಮಾರ್ಚ್ 15ರ ನಂತರದ ಅವಧಿಯು ಮಂಗಳ ತನ್ನ ಉಗಮ ಸ್ಥಿತಿಯಲ್ಲಿದ್ದಾಗ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಎಂದು ಸೂಚಿಸುತ್ತದೆ. ದೊಡ್ಡ ವ್ಯವಹಾರ ಸಾಲಗಳು ಸುಲಭವಾಗಿ ಅನುಮೋದಿತವಾಗುತ್ತವೆ. ಇದು ನಿಮ್ಮ ವ್ಯವಹಾರಕ್ಕೆ ಹೊಸ ಹೂಡಿಕೆದಾರರಿಗೆ ದಾರಿ ಮಾಡಿಕೊಡುತ್ತದೆ. 10ನೇ ಮನೆ ಮತ್ತು ನಿಮ್ಮ ವೃತ್ತಿ ಪರಿಸ್ಥಿತಿಯ ವಿಶ್ಲೇಷಣೆಯು ಕೆಲವು ಪ್ರಮುಖ ಸಂಗತಿಗಳನ್ನು ಬಹಿರಂಗಪಡಿಸುತ್ತದೆ. ಮಾರ್ಚ್ 1ರಿಂದ 15ರವರೆಗೆ ನಿಮ್ಮ ವೃತ್ತಿಮನೆಯ ಅಧಿಪತಿ ಅಂದರೆ 10ನೇ ಮನೆಯ ಅಧಿಪತಿ ಬುಧ ತನ್ನ ಕುಗಮ ಸ್ಥಿತಿಯಲ್ಲಿರುತ್ತಾನೆ. ಇದು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲಿಯೂ ಉತ್ತಮ ಬೆಳವಣಿಗೆಯನ್ನು ಒದಗಿಸುತ್ತದೆ. ನೀವು ಇದನ್ನು ಅನುಭವಿಸುವಿರಿ. ವಿಶೇಷವಾಗಿ ವ್ಯವಹಾರದಲ್ಲಿರುವವರಿಗೆ ಮಾರ್ಚ್ 1ರಿಂದ 21ರವರೆಗಿನ ಅವಧಿಯು ಅನಿರೀಕ್ಷಿತ ವ್ಯವಹಾರ ವಿಸ್ತರಣೆಯ ಸಮಯವಾಗಿದೆ. ಬುಧ 3ನೇ ಮನೆಯಲ್ಲಿ ರಾಹುವಿನೊಂದಿಗೆ ಹಿಮ್ಮೆಟ್ಟಿ ಸಾಗುತ್ತಿದ್ದಾನೆ. ಸಾಮಾನ್ಯವಾಗಿ ಬುಧ ಮತ್ತು ರಾಹುವಿನ ಸಂಯೋಗವು ಜ್ಯೋತಿಷ್ಯದಲ್ಲಿ ಅಶುಭವೆಂದು ಕರೆಯಲಾಗುತ್ತದೆ. ಆದರೆ ಬುಧನ ಹಿಮ್ಮುಖ ಸ್ಥಿತಿಯು ಮ್ಯಾಜಿಕಲ್ ಪರಿಣಾಮವನ್ನು ಸೃಷ್ಟಿಸುತ್ತಿದೆ. ನಿಮ್ಮ ವ್ಯವಹಾರವು ಅಗಾಧವಾದ ಬೆಳವಣಿಗೆಯನ್ನು ಅನುಭವಿಸುತ್ತದೆ ಮತ್ತು ನಿಮ್ಮ ಮಾರಾಟವು ಇದ್ದಕ್ಕಿದ್ದಂತೆ ಗಗನಕ್ಕೇರುತ್ತದೆ. ಅತ್ಯಂತ ಸಕಾರಾತ್ಮಕ ಅಂಶವೆಂದರೆ ಯಾವುದೋ ಕಾರಣಕ್ಕಾಗಿ ನಿಮ್ಮ ಮೇಲೆ ಕೋಪಗೊಂಡಿದ್ದ ಅಥವಾ ನಿಮ್ಮೊಂದಿಗಿನ ವ್ಯವಹಾರ ಸಂಬಂಧವನ್ನು ಕೊನೆಗೊಳಿಸಿದ ಹಳೆಯ ಕ್ಲೈಂಟ್ಗಳು ಇದ್ದಕ್ಕಿದ್ದಂತೆ ಹಿಂತಿರುಗಿ ನಿಮಗೆ ಹೊಸ ಒಪ್ಪಂದಗಳನ್ನು ನೀಡುತ್ತಾರೆ. ಈ ಬದಲಾವಣೆ ಹೇಗೆ ಸಂಭವಿಸಿತು ಎಂದು ನೀವು ಆಶ್ಚರ್ಯಪಡುತ್ತೀರಿ. ಬಹುರಾಷ್ಟ್ರೀಯ ಕಂಪನಿಗಳಿಂದ ಹಠಾತ್ ಕರೆಗಳು ಮತ್ತು ದೊಡ್ಡ ಆದೇಶಗಳನ್ನು ಪಡೆಯುವ ಸ್ಪಷ್ಟ ಸಾಧ್ಯತೆಗಳಿವೆ. ಆದರೂ 4ನೇ ಮನೆಯಲ್ಲಿ ಉಚ್ಚ ಶುಕ್ರನ ನಕಾರಾತ್ಮಕ ಅಂಶವೂ ಇದೆ. ಮಾರ್ಚ್ 2ರಿಂದ ಮಾರ್ಚ್ 26ರವರೆಗೆ ಉಚ್ಚ ಶುಕ್ರನು ನಿಮ್ಮ 10ನೇ ಮನೆಯ ಮೇಲೆ ತನ್ನ ದುಷ್ಟ ಅಂಶವನ್ನು ಬೀರುತ್ತಾನೆ ಮತ್ತು ಇಲ್ಲಿ ಅನ್ವಯಿಸುವ ಯಾವುದೇ ನೀಚ್ ಭಾಂಗ್ ರಾಜಯೋಗವಿಲ್ಲ. ಇದರರ್ಥ ಕೆಲಸದಲ್ಲಿರುವ ನಿಮ್ಮ ಗುಪ್ತ ಶತ್ರುಗಳು ನಿಮ್ಮ ಇಮೇಜ್ ಮತ್ತು ಸ್ವಾಭಿಮಾನಕ್ಕೆ ಹಾನಿ ಮಾಡಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ. ನಿಮ್ಮ ಸ್ವಂತ ಕೆಲಸದಲ್ಲಿ ನೀವು ಇದ್ದಕ್ಕಿದ್ದಂತೆ ಸೋಮಾರಿತನ ಮತ್ತು ನಿರಾಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು. ನಿಮ್ಮ ಕೆಲಸದ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡುವ ತಪ್ಪನ್ನು ನೀವು ಮಾಡಬಹುದು. ಈ ಪರಿಸ್ಥಿತಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ಸಂಪೂರ್ಣವಾಗಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಮತ್ತು ಯಾವುದೇ ನೆಪಗಳು ಅಥವಾ ವಿಳಂಬವನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಈ ಶುಭಯೋಗವು ಅದರ ಪೂರ್ಣ ಫಲಿತಾಂಶಗಳನ್ನು ನೀಡುವುದಿಲ್ಲ. ಮಾರ್ಚ್ 14 ಮತ್ತು 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸಿ ಕೇಂದ್ರ ತ್ರಿಕೋಣ ರಾಜಯೋಗವನ್ನು ರೂಪಿಸಿದಾಗ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಬದಲಾವಣೆಗಳು ಖಚಿತ. ಸರ್ಕಾರಿ ಇಲಾಖೆಗಳಲ್ಲಿ ಬಾಕಿಯಿರುವ ಫೈಲ್ಗಳು ಮುಂದುವರಿಯುತ್ತವೆ ಮತ್ತು ವಿದೇಶಿ ಗ್ರಾಹಕರೊಂದಿಗೆ ವ್ಯವಹರಿಸುವ ವ್ಯವಹಾರವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಭಾರೀ ಗ್ರಹಸ್ಥಾನವು ಕುಟುಂಬ ಜೀವನ ಮತ್ತು ಆಸ್ತಿ ವಿಷಯಗಳ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತದೆ. 4ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿಯ ಸಂಯೋಗವು ಮನೆಯಲ್ಲಿ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆದರೂ ಶನಿ ಶಿಸ್ತು ಮತ್ತು ನಿಯಮಗಳನ್ನು ಕಾಪಾಡಿಕೊಳ್ಳಲು ಒತ್ತಾಯಿಸುತ್ತಾನೆ. ನೀವು ಕುಟುಂಬದ ಸದಸ್ಯರಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಮನೆಯಲ್ಲಿ ಕುಟುಂಬ ಸಮಾರಂಭ ಅಥವಾ ಮದುವೆಗೆ ಹಾಜರಾಗುವ ಸಾಧ್ಯತೆಗಳಿವೆ ಮತ್ತು ನೀವು ಗಿರಿಧಾಮಕ್ಕೆ ಕುಟುಂಬ ಪ್ರವಾಸವನ್ನು ಸಹ ಯೋಜಿಸಬಹುದು. ನಿಮ್ಮ ಭೌತಿಕ ಸೌಕರ್ಯಗಳು ವಿಸ್ತರಿಸುತ್ತವೆ. ಮನೆಗೆ ಹೊಸ ಗ್ಯಾಜೆಟ್ಗಳು, ಹೊಸ ವಾಹನ ಅಥವಾ ಐಶ್ವರ್ಯರಾಮಿ ವಸ್ತುಗಳನ್ನು ಖರೀದಿಸುವ ಬಲವಾದ ಅವಕಾಶಗಳಿವೆ. ನಿಮ್ಮ ಮನೆಯಲ್ಲಿ ನೀವು ಸಂಪೂರ್ಣ ಸಂತೋಷವನ್ನು ಅನುಭವಿಸುವಿರಿ. ಅಂದರೆ ಹೊಸ ಮನೆಯನ್ನು ಖರೀದಿಸುವ ಅಥವಾ ನಿರ್ಮಿಸುವ ಪ್ರಕ್ರಿಯೆಯು ಪ್ರಾರಂಭವಾಗಬಹುದು. ನ್ಯಾಯಾಲಯದಲ್ಲಿ ಬಾಕಿಯಿರುವ ಹಳೆಯ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸಾಧ್ಯತೆಯಿದೆ. ಮಾರ್ಚ್ 2ರಿಂದ ಮಾರ್ಚ್ 26ರವರೆಗೆ ನೀವು ನ್ಯಾಯಾಲಯದ ಪ್ರಕರಣಗಳು, ಸುಳ್ಳು ಆರೋಪಗಳು ಮತ್ತು ಹಳೆಯ ಕಾನೂನು ವಿಷಯಗಳಿಂದ ಶಾಶ್ವತವಾಗಿ ಮುಕ್ತರಾಗಬಹುದು. ನಿಮ್ಮ ತಾಯಿಯ ಆರೋಗ್ಯವು ಸ್ಪಷ್ಟ ಸುಧಾರಣೆಯನ್ನು ಕಾಣಲಿದೆ ಮತ್ತು ಅವರ ಆಶೀರ್ವಾದವು ಆರ್ಥಿಕ ಲಾಭಗಳನ್ನು ಸಹ ತರುತ್ತದೆ. ಮತ್ತೊಂದೆಡೆ ನಿಮ್ಮ ತಂದೆಯೊಂದಿಗೆ ಕೆಲವು ಸಣ್ಣ ಸೈದ್ಧಾಂತಿಕ ವ್ಯತ್ಯಾಸಗಳು ಉಂಟಾಗಬಹುದು. 9ನೇ ಮನೆಯಲ್ಲಿ ಕೇತುವಿನ ಗ್ರಹಣ ಪರಿಣಾಮ ಮತ್ತು 3ನೇ ಮನೆಯಲ್ಲಿ ಸೂರ್ಯ ರಾಹುವಿನ ಸಂಯೋಗವು ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಒಂದು ರೀತಿಯ ಉದ್ವಿಗ್ನತೆಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾದ ಅವಶ್ಯಕತೆಯೆಂದರೆ ನಿಮ್ಮ ತಂದೆಯೊಂದಿಗೆ ಸಂಪೂರ್ಣ ಸಾಮರಸ್ಯ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು.
ಮಕ್ಕಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಚಲನೆಗಳು ಮಧ್ಯಮದಿಂದ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತವೆ. ನಿಮ್ಮ 5ನೇ ಮನೆಯ ಅಧಿಪತಿ ಮಂಗಳ ಪ್ರಸ್ತುತ 3ನೇ ಮನೆಯಲ್ಲಿ ರಾಹು ಜೊತೆ ಅಂಗಾರಕ ದೋಷದಿಂದ ಬಳಲುತ್ತಿದ್ದಾನೆ. ಈ ಸಂಚಾರದಿಂದಾಗಿ ನಿಮ್ಮ ಮಕ್ಕಳ ಶೈಕ್ಷಣಿಕ ಫಲಿತಾಂಶಗಳು ಸರಾಸರಿಯಾಗಿರಬಹುದು. ಅವರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಸಾಧಿಸದಿರಬಹುದು. ಆದ್ದರಿಂದ ಅತೃಪ್ತರಾಗಬಹುದು ಮತ್ತು ಕಿರಿಕಿರಿಗೊಳ್ಳಬಹುದು. ಆರೋಗ್ಯದ ದೃಷ್ಟಿಯಿಂದ ಅವರು ಹೊಟ್ಟೆಗೆ ಸಂಬಂಧಿಸಿದ ಸೋಂಕುಗಳಿಂದ ತೊಂದರೆಗೊಳ್ಳಬಹುದು. ಗ್ರಹಗಳಿಂದ ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆಯಿದೆ. ನಿಮ್ಮ ಮಕ್ಕಳು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ಅವರು ತೀವ್ರ ಎಚ್ಚರಿಕೆ ಮತ್ತು ನಿಯಂತ್ರಣದಿಂದ ವಾಹನ ಚಲಾಯಿಸುವಂತೆ ಎಚ್ಚರಿಸಿ. ಈ ಮಾರ್ಚ್ ತಿಂಗಳಲ್ಲಿ ವಯಸ್ಕರ ಮಕ್ಕಳಿಗೆ ಅಪಘಾತಗಳ ಸಾಧ್ಯತೆ ಹೆಚ್ಚಾಗುತ್ತಿದೆ. ಮಾರ್ಚ್ 1ರಿಂದ 15ರವರೆಗೆ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಹರಿಸುವುದರಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಉನ್ನತ ಅಧ್ಯಯನಕ್ಕಾಗಿ ಮಾಡಿದ ಪ್ರಯತ್ನಗಳು ಆರಂಭಿಕ ದಿನಗಳಲ್ಲಿ ವಿಫಲವಾಗಬಹುದು. ಆದರೂ ಮಾರ್ಚ್ 15ರ ನಂತರ ಮಂಗಳ ಉದಯ ಸ್ಥಿತಿಗೆ ಪ್ರವೇಶಿಸುತ್ತಿದ್ದಂತೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ವೇಗವಾಗಿ ತಿರುಗುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅನಿರೀಕ್ಷಿತವಾಗಿರುತ್ತದೆ. ವಿದೇಶಿ ಅಧ್ಯಯನಗಳಿಗೆ ಬಾಗಿಲು ತೆರೆಯುತ್ತದೆ. ತಮ್ಮ ಮೊದಲ ಮಗುವನ್ನು ಯೋಜಿಸುವ ದಾಂಪತ್ಯಗಳು ಮಾರ್ಚ್ 15ರವರೆಗೆ ಕೆಲವು ವೈದ್ಯಕೀಯ ವಿಳಂಬಗಳು ಅಥವಾ ಅಡೆತಡೆಗಳನ್ನು ಎದುರಿಸಬಹುದು. ಆದರೆ 2ನೇ ಮಗುವನ್ನು ಯೋಜಿಸುವವರಿಗೆ ಈ ಇಡೀ ತಿಂಗಳು ಬಹಳ ಬೆಂಬಲಿಸಿ ಮತ್ತು ಸಕಾರಾತ್ಮಕವಾಗಿ ಉಳಿಯುತ್ತದೆ. ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಸಂಬಂಧಗಳ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ನಾವು ನಿಮ್ಮ 7ನೇ ಮನೆಯನ್ನು ಹತ್ತಿರದಿಂದ ನೋಡಬೇಕಾಗಿದೆ. ನಿಮ್ಮ ರಾಶಿ ಚಿಹ್ನೆಯ ಅಧಿಪತಿ ಗುರು 7ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಆದರೆ 7ನೇ ಮನೆಯ ಅಧಿಪತಿ ಬುಧ 3ನೇ ಮನೆಯಲ್ಲಿ ರಾಹು ಜೊತೆ ಇದ್ದಾನೆ. ಮಾರ್ಚ್ 1ರಿಂದ 10ರವರೆಗಿನ ಸಂಚಾರ ಪ್ರೀತಿ ಮತ್ತು ವೈವಾಹಿಕ ಸಂಬಂಧಗಳಿಗೆ ಚಾಲೆಂಜಿಂಗ್ ಹಂತವನ್ನು ಒದಗಿಸುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ಸಂಗಾತಿಯೊಂದಿಗೆ ಅಹಂಕಾರದ ಘರ್ಷಣೆಗಳು ಸಾಮಾನ್ಯವಾಗಿರುತ್ತವೆ. ನಿಮ್ಮ ಸಂಗಾತಿಯು ಅವರ ವೃತ್ತಿ ಅಥವಾ ಆರೋಗ್ಯದ ಬಗ್ಗೆ ತೀವ್ರ ಒತ್ತಡದಲ್ಲಿ ಇರುತ್ತಾರೆ ಮತ್ತು ಈ ಒತ್ತಡವು ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. 3ನೇ ಮನೆಯಲ್ಲಿ ರಾಹು ಮತ್ತು ಬುಧನ ಸಂಯೋಗವು ನಿಮ್ಮನ್ನು ಮತ್ತು ನಿಮ್ಮ ಸಂಗಾತಿಯ ಮಾತನ್ನು ತುಂಬಾ ಕಠಿಣವಾಗಿ ಮತ್ತು ಕಟುವಾಗಿ ಮಾಡುತ್ತದೆ. ಯೋಚಿಸದೆ ಮಾತನಾಡಿದ ಕಟು ಮಾತುಗಳು ವಿವಾದವನ್ನು ಉಲ್ಬಣಿಸಬಹುದು. ಲಗ್ನದ ಅಧಿಪತಿಯಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪಾತ್ರವು ಶಾಂತವಾಗಿರಬೇಕು ಮತ್ತು ಸಮಸ್ಯೆಯನ್ನು ಪ್ರಮುಖತೆಯಿಂದ ಪರಿಹರಿಸಬೇಕು. ಮಾರ್ಚ್ 11ರಂದು ಗುರುವಿನ ಪ್ರಭಾವ ನಿಮ್ಮ ಪರಿಸ್ಥಿತಿಯನ್ನು ಪ್ರಭಾವಿಸುತ್ತದೆ. ಮಾರ್ಚ್ 21ರಂದು ಶನಿಗ್ರಹವು ಅಸ್ತಮಿಸುತ್ತಿದ್ದಂತೆ ನಿಮ್ಮ ವೈವಾಹಿಕ ಜೀವನದ ಎಲ್ಲಾ ಗೊಂದಲಗಳು ಪೂರ್ಣವಾಗಿ ಶಾಂತವಾಗುತ್ತವೆ. ನಿಮ್ಮ ಸಂಗಾತಿಗೆ ಹೊಸ ಉದ್ಯೋಗದ ಕೊಡುಗೆ ದೊರಕಬಹುದು. ಇದು ಅವರ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಅವರ ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಮಾರ್ಚ್ 21ರ ನಂತರದ ಶನಿ ಸಂಚಾರವು ಯಾವುದೇ ವಿಷಕಾರಿ ಸಂಬಂಧಗಳಲ್ಲಿ ಸಿಲುಕಿಕೊಳ್ಳದಿರುವಂತೆ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ತಪ್ಪು ಸಂಗಾತಿಯನ್ನು ಆಯ್ಕೆ ಮಾಡುವುದನ್ನು ತಡೆಯುತ್ತದೆ. ಅತ್ತೆ-ಮಾವರಿಂದ ಪ್ರತ್ಯೇಕವಾಗಿ ವಾಸಿಸುವವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುತ್ತಾರೆ ಮತ್ತು ಪ್ರೇಮ ವಿವಾಹವು ಅಂತಿಮವಾಗುವ ಬಲವಾದ ಸಾಧ್ಯತೆಗಳಿವೆ. ಮಾರ್ಚ್ 2ರಿಂದ 26ರವರೆಗಿನ ಅವಧಿಯು ವಿದೇಶ ಪ್ರವಾಸ, ವೀಸಾ ಅನುಮೋದನೆ ಮತ್ತು ವಿದೇಶಿ ವಸಾಹತುಗಳಿಗೆ ಅನುಕೂಲವಾಗಿದೆ. ಮಾರ್ಚ್ 15ರ ನಂತರ ವಲಸೆಗೆ ಸಂಬಂಧಿಸಿದ ಕಾನೂನು ಅಡೆತಡೆಗಳು ಶಾಶ್ವತವಾಗಿ ನಿವಾರಣೆಯಾಗುತ್ತವೆ. ಈ ಮಾರ್ಚ್ ಸಂಚಾರವು ಕೆಲವು ನಿರ್ದಿಷ್ಟ ದಿನಾಂಕಗಳನ್ನು ಹೊಂದಿದೆ. ಅದರ ಮೇಲೆ ನೀವು ನಿಮ್ಮ ಯೋಜನೆಗಳನ್ನು ಹೊಂದಿಸಬೇಕಾಗುತ್ತದೆ. ಮಾರ್ಚ್ 3ರಂದು ನಿಮ್ಮ ಅದೃಷ್ಟ ಮತ್ತು ತಂದೆಯ ಮನೆಯಾದ 9ನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಈ ದಿನ ಯಾವುದೇ ಪ್ರಮುಖ ಅಥವಾ ಹೊಸ ಪ್ರಯೋಜನಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಮತ್ತು ನಿಮ್ಮ ತಂದೆ ಮತ್ತು ಶಿಕ್ಷಕರ ಆರೋಗ್ಯವನ್ನು ಪೂರ್ಣವಾಗಿ ನೋಡಿಕೊಳ್ಳಿ. ಹಿಂದೆ ಹೇಳಿದಂತೆ ಮಾರ್ಚ್ 11ರಂದು ಗುರುವಿನ ನೇರ ಚಲನೆಯ ದಿನಾಂಕವನ್ನು ಸೂಚಿಸುತ್ತದೆ. ಇದು ಜೀವನದ ಪ್ರತಿಯೊಂದು ಅಂಶದಲ್ಲೂ ಚೇತರಿಕೆಗೆ ಆರಂಭಿಕ ಹಂತವನ್ನು ಸೂಚಿಸುತ್ತದೆ. ಮಾರ್ಚ್ 14ರಂದು ಮೀನ ಸಂಕ್ರಾಂತಿಯೆಂದು ಸೂರ್ಯನು ನಿಮ್ಮ 4ನೇ ಮನೆಗೆ ಪ್ರವೇಶಿಸಿ ಬಾಕಿ ಇರುವ ಸರ್ಕಾರಿ ಕೆಲಸ ಮತ್ತು ವೃತ್ತಿಗೆ ಸಂಬಂಧಿಸಿದ ಕೆಲಸಗಳನ್ನು ವೇಗಗೊಳಿಸುತ್ತಾನೆ. ಮಾರ್ಚ್ 18 ಚೈತ್ರ ಅಮಾವಾಸ್ಯೆಯನ್ನು ಸೂಚಿಸುತ್ತದೆ. ಇದು ಹೊಸ ಆರಂಭವನ್ನು ಸೂಚಿಸುತ್ತದೆ. ಈ ದಿನ ನೀವು ಆಸ್ತಿ ಹೂಡಿಕೆ ಅಥವಾ ಹೊಸ ಮನೆಗಾಗಿ ಯೋಜನೆಗಳ ಮೇಲೆ ಕೆಲಸ ಮಾಡಬೇಕು. ಹಿಂದೂ ಹೊಸ ವರ್ಷ ರುದ್ರ ಮಾರ್ಚ್ 19ರಂದು ಪ್ರಾರಂಭವಾಗುತ್ತದೆ. ಇದರ ಉರಿಯುವ ಶಕ್ತಿಯು ನಿಮ್ಮ ರಕ್ತದೊತ್ತಡ ಮತ್ತು ಆಕ್ರಮಣಶೀಲತೆಯನ್ನು ನಿಯಂತ್ರಿಸುವುದರಲ್ಲಿ ನೀವು ವರ್ಷವಿಡೀ ಗಮನಹರಿಸಬೇಕಾದ ಅವಶ್ಯಕತೆ ಇದೆ. ಮಾರ್ಚ್ 21ರಂದು ಒಂದು ಸೂಕ್ಷ್ಮ ಮತ್ತು ಸವಾಲಿನ ದಿನಾಂಕವಾಗಿದ್ದು, ಶನಿ ಈ ದಿನ ಅಸ್ತಮಿಸುತ್ತದೆ ಮತ್ತು ಬುಧ ಕುಂಭರಾಶಿಗೆ ಹಿಂದಿರುಗಿ ನೇರ ತಿರುಗುತ್ತಾನೆ.
ಮಾರ್ಚ್ 21ರ ನಂತರ ಯಾವುದೇ ಹೊಸ ಆಸ್ತಿ ವ್ಯವಹಾರಗಳನ್ನು ಅಂತಿಮಗೊಳಿಸಲು ಅಥವಾ ಪಾಲುದಾರಿಕೆ ಪತ್ರಗಳಿಗೆ ಸಹಿ ಹಾಕಲು ತಪ್ಪಿಸಬೇಡಿ. ಈ ಸಮಯದಲ್ಲಿ ನಿಮ್ಮ ತೀರ್ಮಾನ ವಿಫಲವಾಗುವ ಅಥವಾ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಹೆಚ್ಚಿನ ಅಪಾಯವಿದೆ. ಮಾರ್ಚ್ 19ರಿಂದ 27ರವರೆಗೆ ನಡೆಯುವ ನವರಾತ್ರಿ ಉತ್ಸವದ ಸಮಯದಲ್ಲಿ ದುರ್ಗಾ ಸಪ್ತಶತಿಯ ಪಠಣವನ್ನೊಳಗೊಂಡಿರುವ ಶತ್ ಚಾಂಡಿ ಮಹಾಯಜ್ಞ ಅಂದರೆ ಅಗ್ನಿಯಜ್ಞವನ್ನು ಮಾಡುವುದು ಎಲ್ಲಾ ಗ್ರಹಗಳ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಬಹಳ ಪರಿಣಾಮಕಾರಿಯಾಗಿ ಸಾಬೀತಾಗುತ್ತದೆ. ಈ ಮಹತ್ವದ ಗ್ರಹ ಸಂಚಾರದ ದುಷ್ಪರಿಣಾಮಗಳನ್ನು ತಟಸ್ಥಗೊಳಿಸಲು ಮತ್ತು ಶುಭಯೋಗಗಳ ಬೆನಿಫಿಟ್ಗಳನ್ನು ಹೆಚ್ಚಿಸಲು ಕೆಲವು ನಿಖರವಾದ, ಶಾಸ್ತ್ರಸಮ್ಮತ ಮತ್ತು ಪ್ರಾಯೋಗಿಕ ಪರಿಹಾರಗಳು ಅತ್ಯವಶ್ಯ. ನಿಮ್ಮ ಲಗ್ನದ ಅಧಿಪತಿ ಗುರುವಿನ ಶಕ್ತಿಯನ್ನು ಸಕ್ರಿಯಗೊಳಿಸಲು ಮತ್ತು ಅವರ ನೇರ ಚಲನೆಯ ಪೂರ್ಣ ಪ್ರಯೋಜನವನ್ನು ಪಡೆಯಲು ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿ ಮತ್ತು ನಿಮ್ಮ ಹಣೆಯ ಮೇಲೆ ಹಳದಿ ಶ್ರೀಗಂಧದ ತಿಲಕವನ್ನು ಹಚ್ಚಿ. ಗುರುವಿನ ನೇರ ಚಲನೆಯೊಂದಿಗೆ ಹಳದಿ ಶ್ರೀಗಂಧವು ವೃದ್ಧಿ ಮತ್ತು ವೈವಾಹಿಕ ಶಾಂತಿಗೆ ಕ್ರಿಯಾವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯದೇವರ ಆಶೀರ್ವಾದ ಮತ್ತು ನಿಮ್ಮ ತಂದೆಯ ಒಳ್ಳೆಯ ಆರೋಗ್ಯಕ್ಕಾಗಿ ತಾಮ್ರದ ಪಾತ್ರೆಯಿಂದ ಸೂರ್ಯದೇವರಿಗೆ ನಿಯಮಿತವಾಗಿ ಅರ್ಘ್ಯವನ್ನು ಅರ್ಪಿಸಿ. 3ನೇ ಮನೆಯಲ್ಲಿ ರೂಪುಗೊಳ್ಳುವ ಆಕ್ರಮಣಶೀಲ ಅಂಗಾರಕ ದೋಷದ ಶಕ್ತಿಯನ್ನು ಸಮತೋಲಿಸಲು ಮತ್ತು ರಾಹುವಿನ ಇನ್ಫ್ಲುಯೆನ್ಸ್ನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಪಠಿಸಿ. ರಾಹುವಿನಿಂದ ಉಂಟಾಗುವ ಸೋಂಕುಗಳು ಮತ್ತು ಗೊಂದಲಗಳನ್ನು ತಪ್ಪಿಸಲು ನಿಯಮಿತವಾಗಿ ಪಕ್ಷಿಗಳಿಗೆ ಸತ್ನಜ ಅಂದರೆ 7 ವಿಧದ ಧಾನ್ಯಗಳು ಅಥವಾ ರಾಗಿ ಆಹಾರವನ್ನು ನೀಡಿ. ವ್ಯವಹಾರದಲ್ಲಿ ರಾಹುವಿನ ಅಡೆತಡೆಗಳನ್ನು ನಿವಾರಿಸಲು ಹಿಟ್ಟಿನ ಉಂಡೆಗಳನ್ನು ತಯಾರಿಸುವುದು ಮತ್ತು ಮೀನುಗಳಿಗೆ ತಿನ್ನಿಸುವುದು ಅವುಗಳನ್ನು ನಿವಾರಿಸಲು ಖಚಿತವಾದ ಮಾರ್ಗವಾಗಿದೆ. ರುದ್ರ ಸಂವತ್ಸರದ ಉರಿಯುತ್ತಿರುವ ಶಕ್ತಿ ಮತ್ತು ಹೆಚ್ಚುತ್ತಿರುವ ರಕ್ತದೊತ್ತಡವನ್ನು ಶಾಂತಗೊಳಿಸಲು ಬಾರ್ಲಿಯನ್ನು ಹಾಲು ಅಥವಾ ಶುದ್ಧ ನೀರಿನಿಂದ ತೊಳೆದು ಹರಿಯುವ ನೀರಿನಲ್ಲಿ ಸುರಿಯಿರಿ ಮತ್ತು ಶಿವನಿಗೆ ನಿಯಮಿತವಾಗಿ ಜಲಾಭಿಷೇಕ ಮಾಡಿ. ಇವುಗಳಲ್ಲಿ ನಿಮ್ಮ ಅತ್ಯಂತ ಪರಿಣಾಮಕಾರಿ ಪ್ರಾಯೋಗಿಕ ಪರಿಹಾರವು ನಿಮ್ಮ ಸ್ವಂತ ನಡವಳಿಕೆ ಮತ್ತು ಮಾತಿನ ಮೇಲೆ ಅವಲಂಬಿತವಾಗಿರುತ್ತದೆ. ಬುಧ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಯಾವುದೇ ಬೆಲೆ ತೆತ್ತಾದಲು ಕಠಿಣ ಮತ್ತು ಕಹಿ ಮಾತುಗಳನ್ನು ತಪ್ಪಿಸಿ. ಆಸ್ತಿ ಅಥವಾ ಸಣ್ಣ ವಿಷಯಗಳಿಗೆ ಸಂಬಂಧಿಸಿದಂತೆ ಕಿರಿಯ ಸಹೋದರರು ಅಥವಾ ನೆರೆಹೊರೆಯವರೊಂದಿಗೆ ವಿವಾದಗಳ ಸಾಧ್ಯತೆ ಹೆಚ್ಚು. ಅಂತಹ ಸಂದರ್ಭಗಳಲ್ಲಿ ಅವರ ಪ್ರಚೋದನಾಕಾರಿ ಮಾತುಗಳನ್ನು ನಿರ್ಲಕ್ಷಿಸಿ ಮತ್ತು ಮೌನವನ್ನು ನಿಮ್ಮ ಬಲವಾದ ಗುರಾಣಿಯನ್ನಾಗಿ ಮಾಡಿ. ಧನ್ಯವಾದಗಳು.